ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಶಿವಪ್ರಸಾದ್ ಬೋಳಂತೂರು. ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಬಗ್ಗೆ ಕೇಂದ್ರ ಸರ್ಕಾರ ಸಂಚಲನ ಮೂಡಿಸುವ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇಷ್ಟು ದಿನ ನಾವು ರಾಷ್ಟ್ರಗೀತೆ ಜನಗಣಮನಕ್ಕೆ ಮಾತ್ರ ಶಿಸ್ತುಬದ್ಧ ನಿಯಮಗಳನ್ನು ಪಾಲಿಸುತ್ತಿದ್ವಿ. ಆದರೆ ಈಗ ವಂದೇ ಮಾತರಂ ಹಾಡುವಾಗಲೂ ಹೊಸ ರೂಲ್ಸ್ ಪಾಲಿಸುವುದು ಕಡ್ಡಾಯ. ಹಾಗಾದರೆ ಆ ಹೊಸ ನಿಯಮಗಳೇನು? ಯಾಕೆ ಈ ಬದಲಾವಣೆ? ದೇಶಭಕ್ತಿ ಗೀತೆ ವಂದೇ ಮಾತರಂಗೆ ಭಾರತೀಯ ಮುಸ್ಲಿಮರೇಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ? ಈ ಕುರಿತ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ. ಹಾಗೆಯೇ ವಿಶ್ವವಾಣಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ನಿಯಮದ ಪ್ರಕಾರ ಮೊದಲನೇ ನಿಯಮ, 6 ಚರಣಗಳು ಕಡ್ಡಾಯ. ಮೊದಲನೆಯದಾಗಿ ಈವರೆಗೆ ನಾವು ವಂದೇ ಮಾತರಂನ ಮೊದಲ 2 ಚರಣಗಳನ್ನು ಮಾತ್ರ ಅಧಿಕೃತವಾಗಿ ಹಾಡುತ್ತಿದ್ದೆವು. ಆದರೆ ಈಗಿನ ಹೊಸ ಮಾರ್ಗಸೂಚಿಯಂತೆ ಬಂಕಿಮಚಂದ್ರ ಚಟರ್ಜಿಯವರು ಬರೆದ ಪೂರ್ಣ 6 ಸಾಲುಗಳನ್ನು ಹಾಡುವುದು ಕಡ್ಡಾಯವಾಗಿದೆ. 1937ರಲ್ಲಿ ಕಾಂಗ್ರೆಸ್ ಕೈಬಿಟ್ಟಿದ್ದ 4 ಚರಣಗಳನ್ನು ಈಗ ಮತ್ತೆ ಮೋದಿ ಸರ್ಕಾರ ಸೇರಿಸಿದೆ. ಎರಡನೇ ನಿಯಮದ ಪ್ರಕಾರ ರಾಷ್ಟ್ರಗೀತೆ ಹಾಡಲು 52 ಸೆಕೆಂಡುಗಳ ಮಿತಿ ಇರುವಂತೆ ಈಗ ವಂದೇ ಮಾತರಂಗೆ ಕೂಡ ಸಮಯ ನಿಗದಿಪಡಿಸಲಾಗಿದೆ. ಪೂರ್ಣ 6 ಚರಣಗಳ ವಂದೇ ಮಾತರಂ ಆವೃತ್ತಿಯು ಸರಿಯಾಗಿ 3 ನಿಮಿಷ 10 ಸೆಕೆಂಡುಗಳು, ಅಂದರೆ 190 ಸೆಕೆಂಡ್ಗಳ ಕಾಲ ಇರಬೇಕು. ನಿಯಮ 2, ಸಮಯದ ಮಿತಿ. ರಾಷ್ಟ್ರಗೀತೆ ಹಾಡಲು 52 ಸೆಕೆಂಡುಗಳ ಮಿತಿ ಇರುವಂತೆ ಈಗ ವಂದೇ ಮಾತರಂಗೆ ಕೂಡ ಸಮಯ ನಿಗದಿಪಡಿಸಲಾಗಿದೆ. ಪೂರ್ಣ 6 ಚರಣಗಳ ವಂದೇ ಮಾತರಂ ಆವೃತ್ತಿಯು ಸರಿಯಾಗಿ 3 ನಿಮಿಷ 10 ಸೆಕೆಂಡುಗಳು, ಅಂದರೆ 190 ಸೆಕೆಂಡ್ಗಳ ಕಾಲ ಇರಬೇಕು. ನಿಯಮ 3, ಎದ್ದು ನಿಲ್ಲುವುದು ಕಡ್ಡಾಯ. ಇದು ಬಹಳ ಮುಖ್ಯವಾದ ನಿಯಮ. ಇನ್ನು ಮುಂದೆ ಸರ್ಕಾರಿ ಕಚೇರಿಗಳು, ಶಾಲೆಗಳು ಅಥವಾ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಹಾಡುವಾಗ ಅಥವಾ ನುಡಿಸುವಾಗ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸುವುದು ಕಡ್ಡಾಯ. ಆದರೆ ಸಿನಿಮಾ ಮಂದಿರಗಳಲ್ಲಿ ಅಥವಾ ಸಾಕ್ಷ್ಯಚಿತ್ರದ ನಡುವೆ ಈ ಗೀತೆ ಬಂದರೆ ಎದ್ದು ನಿಲ್ಲುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ನಿಯಮ 4, ಹಾಡುವ ಕ್ರಮ. ಯಾವುದೇ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಗೀತೆ ಎರಡನ್ನೂ ಹಾಡುವುದಿದ್ದರೆ ಮೊದಲು ವಂದೇ ಮಾತರಂ ಹಾಡಬೇಕು. ಅದಾದ ನಂತರವಷ್ಟೇ ರಾಷ್ಟ್ರಗೀತೆ ಹಾಡಬೇಕು. ಅಂದರೆ ರಾಷ್ಟ್ರಗೀತೆಗಿಂತ ಮೊದಲೇ ವಂದೇ ಮಾತರಂಗೆ ಆದ್ಯತೆಯನ್ನು ನೀಡಲಾಗಿದೆ. ಇದು ಎಲ್ಲೆಲ್ಲಿ ಅನ್ವಯವಾಗುತ್ತದೆ? ಸರ್ಕಾರಿ ಕಾರ್ಯಕ್ರಮಗಳು, ಧ್ವಜಾರೋಹಣ, ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭ, ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಆಗಮನ ಮತ್ತು ನಿರ್ಗಮನದ ಸಮಯದಲ್ಲಿ ಇನ್ನು ಮುಂದೆ ವಂದೇ ಮಾತರಂ ಕಡ್ಡಾಯವಾಗಿದೆ. ಪ್ರತಿದಿನ ಶಾಲೆಯ ಪ್ರಾರ್ಥನಾ ಸಮಯದಲ್ಲಿ ಸಮೂಹ ಗಾಯನವಾಗಿ ವಂದೇ ಮಾತರಂ ಹಾಡಲು ಸೂಚಿಸಲಾಗಿದೆ. ಯಾಕೆ ಈ ಬದಲಾವಣೆ? ವಂದೇ ಮಾತರಂ ರಚನೆಯಾಗಿ 150 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರನ್ನು ಒಗ್ಗೂಡಿಸಿದ ಈ ಗೀತೆಗೆ ಸರಿಯಾದ ಗೌರವ ಮತ್ತು ಸ್ಥಾನಮಾನ ನೀಡಬೇಕು ಎಂಬುದು ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರದ ಉದ್ದೇಶವಾಗಿದೆ. ವಂದೇ ಮಾತರಂ ಹಿನ್ನೆಲೆ ಏನು ಗೊತ್ತಾ? ಈ ಗೀತೆಯು ಬಂಕಿಮಚಂದ್ರರ ಆನಂದಮಠ ಕಾದಂಬರಿಯ ಒಂದು ಭಾಗ. ಈ ಕಾದಂಬರಿಯು 18ನೇ ಶತಮಾನದ ಬ್ರಿಟಿಷರ ವಿರುದ್ಧ ನಡೆದ ಸನ್ಯಾಸಿ ದಂಗೆಯನ್ನು ಆಧರಿಸಿದೆ. ದೇಶವನ್ನು ತಾಯಿ ಎಂದು ಸಂಬೋಧಿಸಿ ಆಕೆಯನ್ನು ಪರಕೀಯರ ಗುಲಾಮಗಿರಿಯಿಂದ ಮುಕ್ತಗೊಳಿಸಲು ಹೋರಾಡುವ ಕ್ರಾಂತಿಕಾರಿಗಳ ಸ್ಫೂರ್ತಿಯ ಸೆಲೆಯಾಗಿ ಈ ಗೀತೆ ಮೂಡಿಬಂದಿತ್ತು. 1896ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಮೊದಲ ಬಾರಿಗೆ ಈ ಗೀತೆಯನ್ನು ಹಾಡಿದರು. ಬ್ರಿಟಿಷರು ಬಂಗಾಳವನ್ನು ವಿಭಜಿಸಿದಾಗ ಪ್ರತಿಭಟನಾಕಾರರು ವಂದೇ ಮಾತರಂ ಎಂಬ ಘೋಷಣೆಯನ್ನೇ ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡರು. ಇದು ಬ್ರಿಟಿಷರನ್ನು ಎಷ್ಟು ಕೆರಳಿಸಿತೆಂದರೆ ಈ ಗೀತೆಯನ್ನು ಸಾರ್ವಜನಿಕವಾಗಿ ಹಾಡುವುದನ್ನು ಅವರು ನಿಷೇಧಿಸಿದ್ದರು. ಲಾಲಾ ಲಜಪತ್ ರಾಯ್, ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದಂತಹ ಕ್ರಾಂತಿಕಾರಿಗಳಿಗೆ ಈ ಹಾಡು ಪ್ರಾಣಕ್ಕಿಂತ ಹೆಚ್ಚಾಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಜನವರಿ 24, 1950ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ವಂದೇ ಮಾತರಂ ಅನ್ನು ಭಾರತದ ರಾಷ್ಟ್ರೀಯ ಗೀತೆ ಎಂದು ಘೋಷಿಸಿದರು. ಮುಸ್ಲಿಮರೇಕೆ ವಂದೇ ಮಾತರಂ ವಿರೋಧಿಸುತ್ತಾರೆ? ಈ ಗೀತೆಯ 5ನೆಯ ಚರಣದಲ್ಲಿ ದೇಶವನ್ನು ದುರ್ಗೆ, ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯರಿಗೆ ಹೋಲಿಸಲಾಗಿದೆ. ಇಸ್ಲಾಂ ಧರ್ಮದಲ್ಲಿ ಏಕದೇವೋಪಾಸನೆ ಇರುವುದರಿಂದ ಮತ್ತು ಅವರು ಅಲ್ಲಾಹನನ್ನು ಹೊರತುಪಡಿಸಿ ಬೇರೆ ಯಾವುದೇ ವ್ಯಕ್ತಿ ಅಥವಾ ವಸ್ತುವನ್ನು ದೇವರೆಂದು ಪೂಜಿಸದೇ ಇರುವುದರಿಂದ ದೇಶವನ್ನು ದೇವಿಯೆಂದು ಪೂಜಿಸುವುದು ತಮ್ಮ ಧಾರ್ಮಿಕ ನಂಬಿಕೆಗೆ ವಿರುದ್ಧ ಎಂದು ಕೆಲವು ಮೂಲಭೂತವಾದಿ ಮುಸ್ಲಿಂ ಸಂಘಟನೆಗಳು ವಾದಿಸುತ್ತವೆ. ವಂದೇ ಮಾತರಂಗೆ ಕತ್ತರಿ ಹಾಕಿದ್ದ ಕಾಂಗ್ರೆಸ್. ಈ ವಿವಾದವು ಸ್ವಾತಂತ್ರ್ಯ ಪೂರ್ವದಲ್ಲೇ ಇತ್ತು. ಇದನ್ನು ಬಗೆಹರಿಸಲು 1937ರಲ್ಲಿ ನೆಹರು ನೇತೃತ್ವದ ಕಾಂಗ್ರೆಸ್ ಸಮಿತಿಯು ಒಂದು ನಿರ್ಧಾರಕ್ಕೆ ಬಂತು. ಗೀತೆಯ ಮೊದಲ 2 ಚರಣಗಳಲ್ಲಿ ಯಾವುದೇ ದೇವತೆಗಳ ಉಲ್ಲೇಖವಿಲ್ಲ.
ಕೇವಲ ಪ್ರಕೃತಿ ಮತ್ತು ತಾಯ್ನಾಡಿನ ವರ್ಣನೆ ಇದೆ. ಆದ್ದರಿಂದ ಮೊದಲ 2 ಚರಣಗಳನ್ನು ಮಾತ್ರ ಅಧಿಕೃತವಾಗಿ ಹಾಡಲು ಅಂದು ನಿರ್ಧರಿಸಲಾಯಿತು. ಅಂದರೆ ಮೂಲ ವಂದೇ ಮಾತರಂಗೆ ಕಾಂಗ್ರೆಸ್ ಕತ್ತರಿಯನ್ನು ಹಾಕಿತ್ತು. ವಂದೇ ಮಾತರಂ ಬಗ್ಗೆ RSS ಅಭಿಪ್ರಾಯವೇನು? RSS ಪ್ರಕಾರ ಜನಗಣಮನ ರಾಷ್ಟ್ರಗೀತೆಯಾಗಿ ರಾಜ್ಯದ ಸಂಕೇತವಾದರೆ ವಂದೇ ಮಾತರಂ ರಾಷ್ಟ್ರದ ಸಂಕೇತ. ಸಂಘದ ನಾಯಕರು ಹೇಳುವಂತೆ ಸಂವಿಧಾನದ ಪ್ರಕಾರ ಜನಗಣಮನ ರಾಷ್ಟ್ರಗೀತೆ ಆದರೆ ಭಾವನಾತ್ಮಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಂದೇ ಮಾತರಂ ನಿಜವಾದ ರಾಷ್ಟ್ರಗೀತೆ. RSS ಸ್ಥಾಪನೆಯಾದ ದಿನದಿಂದಲೂ ಅದರ ಎಲ್ಲ ಪ್ರಮುಖ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಪೂರ್ಣವಾಗಿ ಹಾಡುವುದು ರೂಢಿಯಲ್ಲಿದೆ. ವಂದೇ ಮಾತರಂ ಅಲೆ ಎಬ್ಬಿಸಿದ್ದ AR ರೆಹಮಾನ್. 1997ರಲ್ಲಿ ಭಾರತದ ಸ್ವಾತಂತ್ರ್ಯದ 50ನೇ ಸುವರ್ಣ ಮಹೋತ್ಸವದ ಅಂಗವಾಗಿ ಖ್ಯಾತ ಸಂಗೀತ ನಿರ್ದೇಶಕ AR ರೆಹಮಾನ್ ಹೊರತಂದ ಮಾ ತುಜೆ ಸಲಾಂ ಆಲ್ಬಮ್ ವಂದೇ ಮಾತರಂ ಗೀತೆಗೆ ಹೊಸ ಆಯಾಮವನ್ನೇ ನೀಡಿತು. ಬಂಕಿಮಚಂದ್ರರ ಮೂಲ ಗೀತೆ ಶಾಸ್ತ್ರೀಯ ಮತ್ತು ಗಂಭೀರವಾಗಿದ್ದರೆ ರೆಹಮಾನ್ ಅದನ್ನು ಆಧುನಿಕ ಯುವಜನತೆಗೆ ತಲುಪುವಂತೆ ಸಂಯೋಜಿಸಿದರು. ಇದು ಕೇವಲ ದೇಶಭಕ್ತಿ ಗೀತೆಯಾಗಿ ಉಳಿಯದೆ ಜಾಗತಿಕವಾಗಿ ಸ್ಥಾನವನ್ನು ಪಡೆಯಿತು. ಈ ಹಾಡು ಎಷ್ಟು ಜನಪ್ರಿಯವಾಯಿತು ಎಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಾಟವಾದ ನಾನ್ ಫಿಲಂ ಆಲ್ಬಮ್ಗಳಲ್ಲಿ ಒಂದಾಯಿತು. ರೆಹಮಾನ್ ಅವರು ಮೂಲ ಗೀತೆಯ ಮೊದಲ 2 ಚರಣಗಳನ್ನು ತಮ್ಮದೇ ಆದ ಶೈಲಿಯಲ್ಲಿ ಸಂಯೋಜಿಸಿದರು. ಇದು ದೇಶಪ್ರೇಮ ಎಂದರೆ ಕೇವಲ ಘೋಷಣೆಯಲ್ಲ, ಅದೊಂದು ಭಾವನೆ ಎಂದು ತೋರಿಸಿಕೊಟ್ಟಿತು. ರೆಹಮಾನ್ ಅವರು ಗಾನ ಸರಸ್ವತಿ MS ಸುಬ್ಬುಲಕ್ಷ್ಮಿ ಅವರ ಧ್ವನಿಯನ್ನು ಬಳಸಿ ವಂದೇ ಮಾತರಂನ ಮತ್ತೊಂದು ಆವೃತ್ತಿಯನ್ನು ತಯಾರಿಸಿ ಹಿಂದಿನ ತಲೆಮಾರಿನ ಮತ್ತು ಇಂದಿನ ತಲೆಮಾರಿನ ಸಂಗೀತವನ್ನು ಬೆಸೆದರು. ರೆಹಮಾನ್ ಅವರು ವಂದೇ ಮಾತರಂ ಹಾಡಿದ್ದಕ್ಕೆ ಕೆಲವು ಮುಸ್ಲಿಂ ಸಂಘಟನೆಗಳಿಂದ ಟೀಕೆಗಳು ಕೇಳಿ ಬಂದಾಗ ಅವರು ಬಹಳ ಪ್ರಬುದ್ಧರಾಗಿ ಉತ್ತರಿಸಿದ್ದರು. ನಾನು ಈ ಹಾಡನ್ನು ದೇಶಕ್ಕೆ ಸಲ್ಲಿಸುವ ಗೌರವವಾಗಿ ನೋಡುತ್ತೇನೆ. ನನ್ನ ಪ್ರಕಾರ ತಾಯಿ ಎಂದರೆ ಅದು ಹೆತ್ತ ತಾಯಿ ಮತ್ತು ತಾಯ್ನಾಡು ಎರಡು ಒಂದೇ ಎಂದು ಹೇಳಿದ್ದರು. ಸ್ನೇಹಿತರೆ, ದೇಶಭಕ್ತಿಯ ಸಂಕೇತವಾದ ವಂದೇ ಮಾತರಂಗೆ ಸಿಕ್ಕಿರುವ ಈ ಹೊಸ ಗೌರವದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ತಿಳಿಯಲಿ. ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.